ಗುರುಭ್ಯೋ ನಮಃ. ಸಮಸ್ತ ಗುರುಮಾರ್ಗ ವಾಹಿನಿ ವೀಕ್ಷಕರಿಗೆ ಶುಭಾನಂದ್ ಜೋಶಿಯವರ ನಮಸ್ಕಾರಗಳು. ಇವತ್ತಿನ ದಿವಸ ವರ್ಷದ ಸಮಸ್ತ ಜನರಿಗೂ ಶುಭಾಶಯಗಳನ್ನು ಹೇಳ್ತಾ 12 ದ್ವಾದಶ ರಾಶಿಗಳಲ್ಲಿರ್ತಕ್ಕಂಥ 9ನೇ ರಾಶಿ, ಭಚಕ್ರದ 9ನೇ ರಾಶಿ ಅಂತ ಹೇಳ್ತೀವಿ, ಅದು ಧನುಸ್ಸು ರಾಶಿ. ಧನುಸ್ಸು ರಾಶಿ ಸಂಬಂಧಪಟ್ಟ ಹಾಗೆ ಧನುಸ್ಸು ರಾಶಿಯಲ್ಲಿ ಹುಟ್ಟಿದಂಥ ವ್ಯಕ್ತಿಗಳು ಹೇಗಿರ್ತಾರೆ, ಈ ವರ್ಷ ಹೇಗೆ ಅವರ ಜೀವನ ಇರುತ್ತೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಧನುಸ್ಸು ರಾಶಿ ದ್ವಿಷಭಾವ ರಾಶಿ ಆಗಿದ್ದು ಅಗ್ನಿತತ್ವಕ್ಕೆ ಸಂಬಂಧಪಟ್ಟಂಥ ರಾಶಿಯಾಗಿರುತ್ತೆ. ಈ ರಾಶಿಗಳಲ್ಲಿ ಹುಟ್ಟಿದಂಥವರು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ, ಆಧ್ಯಾತ್ಮಿಕ ಪ್ರೇರಣೆಯನ್ನು ಪಡೆದುಕೊಂಡು ಬಂದಿರ್ತಾರೆ, ಪೂರ್ವ ಜನ್ಮದ ಕರ್ಮದ ಸಿದ್ಧಾಂತಗಳನ್ನು, ಯಾಕಂದರೆ ಅದು ವಚಕ್ರದ 9ನೇ ರಾಶಿ ಅಂದಮೇಲೆ ಅದು ಭಾಗ್ಯ ರಾಶಿ ಅಂತ ಕೂಡ ಹೇಳ್ತೀವಿ. ಈ ಭಾಗ್ಯ ರಾಶಿಯಲ್ಲಿದ್ದಂಥ ಹುಟ್ಟಿದಂಥ ವ್ಯಕ್ತಿಗಳು ಈ ರಾಶಿಯಲ್ಲಿನೇ ಭೌತಿಕವಾಗಿ ಜ್ಯೇಷ್ಠ, ಮೂಲ, ಪೂರ್ವಾಷಾಢ ಈ ನಕ್ಷತ್ರಗಳಿಗೆ ಸಂಪೂರ್ಣ ದೋಷಯುಕ್ತ, ಅಂದರೆ ಜನನ ದೋಷಯುಕ್ತ ನಕ್ಷತ್ರಗಳು ಅಂತ ಕೂಡ ಹೇಳ್ತೀವಿ. ಇಲ್ಲಿ ಸಂಧಿ ನಕ್ಷತ್ರಗಳಂತೂ ಬರ್ತವೆ. ಇಂಥ ಒಂದು ಈ ನಕ್ಷತ್ರಗಳಲ್ಲಿ ಹುಟ್ಟಿದಂಥವ್ರಿಗೆ ಮತ್ತು ಈ ರಾಶಿ ಹೇಗೆ ಇದಾಗುತ್ತೆ, ಪವಿತ್ರ ಆಗುತ್ತೆ ಅನ್ನೋದಾದರೆ, ಇಲ್ಲಿ 1 ರಿಂದ 9, 8ನೇ ರಾಶಿವರೆಗೂ ಯಾವ್ಯಾವ ಕರ್ಮಾನುಸಾರವಾಗಿ ಹುಟ್ಟಿರ್ತಾರೋ ಎಲ್ಲ ಕರ್ಮದ ಸಿದ್ಧಾಂತಗಳನ್ನು ಪೂರ್ಣಗೊಳಿಸಿ ಹುಟ್ಟಿದಾಗ ಮಾತ್ರ ಇಲ್ಲಿ ದೋಷ ಉಂಟಾಗಿ ಹುಟ್ಟಿದ ನಂತರದಲ್ಲಿ ಪೂರ್ವ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಂಡು ದೀಕ್ಷೆ ಮೋಕ್ಷಗಳನ್ನು ಪಡೆದುಕೊಂಡು ಹೋಗತಕ್ಕಂಥದ್ದಕ್ಕೆ ಈ ರಾಶಿಯನ್ನು ಧನುರಾಶಿ ಅಂತಕ್ಕಂಥದ್ದು ಕರಿತೀವಿ. ಈ ರಾಶಿ ಅಧಿಪತಿ ಬಂದು ಬೃಹಸ್ಪತಿ, ಗುರು ಅಂತ. ಈ ಗುರು ದೈವತೆಗಳ ಗುರುವಾಗಿರ್ತಕ್ಕಂಥವು. ಯಾವಾಗಲೂ ಕೂಡ ವಿಚಾರಧಾರೆಗಳನ್ನು ಹೇಗಿರುತ್ತೆ ಅಂತ ಹೇಳಿದರೆ, ಮಾತಾಡುವಾಗ ಕೂಡ ಸರಳವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಅನ್ನೋದಕ್ಕಿಂತಲೂ ಕಡಾತುಂಡವಾಗಿ ಮಾತಾಡ್ತಕ್ಕಂಥ ವ್ಯಕ್ತಿತ್ವ ಈ ರಾಶಿಯವರಿಗಿರುತ್ತೆ. ಈ ರಾಶಿಯವರು ಸದಾ ಸನ್ಮುಖಿಯಾಗಿರ್ತಾರೆ, ಕೋಪಿಷ್ಠರಾಗಿರ್ತಾರೆ, ಉದ್ದೇಶಪೂರ್ವಕವಾಗಿರ್ತಕ್ಕಂಥವ್ರು ಆಗೋದಿಲ್ಲ. ಸಮಯ, ಸಂದರ್ಭ, ಸಭೆ ಅಥವಾ ಯಾವುದೋ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಇವರ ಮುಂದಾಳತ್ವ ಇರುತ್ತೆ. ಇಂಥ ಒಂದು ವ್ಯಕ್ತಿತ್ವ ಹೊಂದಿದಂಥ ಈ ರಾಶಿಯವರು ಈ ವರ್ಷ ಈ ರಾಶಿಯವರಿಗೆ ಯಾವ ರೀತಿ ಫಲಗಳು ಸಿಗುತ್ತೆ ನೋಡಿ. ಈ ರಾಶಿಯವರಿಗೆ ಬರ್ತಕ್ಕಂಥದ್ದು ಚತುರ್ಥದಿಂದ ನೋಡಿ, ಚತುರ್ಥಕ್ಕೆ ಅರ್ಧಾಷ್ಟಮ ಶನಿಯ ಪ್ರವೇಶ ಆಗ್ತಾ ಇದೆ ಈ ರಾಶಿಯವರಿಗೆ ಈ ವರ್ಷದಲ್ಲಿ. ಈ ವರ್ಷ 29/3/2025 ನಂತರ ಇವರಿಗೆ ಶನಿ ಚತುರ್ಥಕ್ಕೆ ತೃತೀಯ ಭಾವದಲ್ಲಿದ್ದಂಥ, ಅಂದರೆ ಉತ್ತಮವಾಗಿ ಶನಿಯ ಫಲ ಇತ್ತು, ಆದರೆ ಇವಾಗ ಅರ್ಧಾಷ್ಟಮ ಶನಿ ಹೋಗ್ತಾ ಇದೆ. ಈ ಅರ್ಧಾಷ್ಟಮ ಶನಿ ಹೋದ ನಂತರ ಈ ವ್ಯಕ್ತಿಯಲ್ಲಿ ಬದಲಾವಣೆಗಳಾಗುತ್ತೆ, ಕುಟುಂಬದಲ್ಲಿ ವ್ಯಾಜ್ಯಗಳು ಹುಟ್ಟುತ್ತೆ, ಮಾತೃವಿರಹ ಯೋಗ ಅಂತಕ್ಕಂಥದ್ದು ಬರುತ್ತೆ, ಬಂಧುಗಳಿಂದ ಸಮಸ್ಯೆಗಳಾಗುತ್ತೆ, ವಾಹನದಲ್ಲಿ ಅಪಘಾತಗಳು ನಡೆಯುವಂಥದ್ದಾಗುತ್ತೆ, ಸಂಬಂಧಿಕರು ದೂರ ಆಗ್ತಾರೆ, ಅಥವಾ ತಾಯಿ ಶಾಪ ಅಥವಾ ತಾಯಿ ಥರ ಇರ್ತಕ್ಕಂಥ ಯಾವುದೋ ಒಂದು ಸ್ತ್ರೀ ಶಾಪಕ್ಕೆ ಒಳಗಾಗ್ತೀರಾ. ಇದೆಲ್ಲವೂ ಕೂಡ ಈ ವಿಷಯದಲ್ಲಿ ಜಾಗೃತ ಆಗುತ್ತೆ. ಹಾಗೆಯೇ ಗುರು ಈ ಜಾತಕರಿಗೆ ಷಷ್ಠದಿಂದ ಸಪ್ತಮಕ್ಕೆ ಪ್ರವೇಶ ಆಗ್ತಾ ಇದೆ. ಸಪ್ತಮ ಅಂತಕ್ಕಂಥದ್ದು ಇದು ಪಾರ್ಟ್ನರು, ಜೀವನದ ಸಂಗಾತಿ, ಮತ್ತು ಇವ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಂದ್ರೆ ಸ್ನೇಹಿತರು, ಗೆಳೆತನ, ವ್ಯಾಪಾರ ಇತ್ಯಾದಿಗಳ ಬಗ್ಗೆ ಗುರು ಇವರಿಗೆ ಪ್ರೇರಣೆಯನ್ನು ಕೊಡ್ತಾನೆ. ಮುಖ್ಯವಾಗಿ ಇಲ್ಲಿ ಗುರು ದವಸ ಧಾನ್ಯ ಕೃಷಿಕರಿಗೆ ಮತ್ತು ಹಣ್ಣು ಹಂಪಲುಗಳನ್ನು, ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಹಣ್ಣು ಉತ್ಪಾದಕರಿಗೆ, ತೋಟಗಾರಿಕಾ ಇಲಾಖೆ ಇಲ್ಲಿರ್ತಕ್ಕಂಥವರಿಗೆ ಅಥವಾ ತೋಟವನ್ನೇ ಮಾಡ್ತಕ್ಕಂಥವರಿಗೆ ಉತ್ತಮವಾದಂಥ ಫಲ. ಅದರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಬ್ಯಾಂಕಿಂಗ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಫೈನಾನ್ಷಿಯಲ್ ಮಾಡ್ತಕ್ಕಂಥವ್ರು ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ಹೂಡ್ತಕ್ಕಂಥವ್ರು ಅಥವಾ ಅದರ ಏಜೆನ್ಸಿ ಆದಂಥವರು ಅವ್ರಿಗೆ ಕೂಡ ಉತ್ತಮವಾದ ಫಲ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ನಲ್ಲಿ ಕೂಡ ಇರತಕ್ಕಂಥವ್ರಿಗೆ ಉತ್ತಮವಾದ ಫಲ. ಆದರೆ ಸ್ವಲ್ಪ ಶತ್ರುತ್ವಗಳನ್ನು ಇರುತ್ತೆ, ಯಾಕಂದರೆ ಬುಧ ಜೊತೆ ಗುರುವಿನ ಸಂಬಂಧ ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಿರೋದ್ರಿಂದ ಶತ್ರುಗಳು ಗುಪ್ತವಾಗಿ ಹುಟ್ಟುಕೊಳ್ತಾರೆ. ಆ ಶತ್ರುಗಳಿಂದ ಹೋರಾಟ, ಒಡನಾಟ ಎರಡೂ ಕೂಡ ಹೊಂದಿಕೊಂಡು ಮಾಡಿಕೊಂಡು ಹೋಗಬೇಕಾದಂಥದ್ದು ಈ ಧನುಸ್ಸು ರಾಶಿಯವರ ಕರ್ತವ್ಯ ಈ ವರ್ಷ ಆಗಿರುತ್ತೆ. ಮತ್ತು ಈ ಧನುಸ್ಸು ರಾಶಿಯವರು ಮುಂದೆ ಬರ್ತಕ್ಕಂಥ ಮೇ ತಿಂಗಳು 14ನೇ ತಾರೀಕಿನ ನಂತರ ಗುರುವಿನ ಪರಿವರ್ತನಾ ಯೋಗ ಅಂತ ನಾನು ಹೇಳಿದೆ. 7ನೇ ಮನೆಗೆ ಪ್ರವೇಶ ಆಗ್ತಾ ಇದೆ. ಈಗ 6ನೇ ಮನೆಯಲ್ಲಿ ಇದೆ. ಈಗ 6ನೇ ಮನೆ ಅಂದರೆ ಮೇ ತಿಂಗಳವರೆಗೂ ಈ ವ್ಯಕ್ತಿಯಲ್ಲಿ ಸ್ವಲ್ಪ ಆದಷ್ಟು ಋಣಬಾಧೆಯಿಂದ ಮುಕ್ತರಾಗಬೇಕು. ಋಣ ಯಾರತ್ರ ತೊಗೊಂಡಿದ್ರೆ ಬೇಗ ಮುಗಿಸ್ಬಿಡ್ಬೇಕು, ಕೊಟ್ಬಿಡ್ಬೇಕು ಅಂತ ಹೇಳಿದರೆ ಸಮಯಕ್ಕೆ ಬರೋದಿಲ್ಲ. ಸಮಯಕ್ಕೆ ಬರದೇ ಇದ್ದಾಗ ಆ ದುಡ್ಡನ್ನು ಸರಿಯಾದ ರೀತಿಯಲ್ಲಿ ಕೊಡೋಕ್ಕಾಗಲ್ಲ. ಆದರೆ ಅದೇ ಮೇ ತಿಂಗಳು 14 ತಾರೀಕಿನ ನಂತರ ವ್ಯಕ್ತಿ ಪರಿವರ್ತನೆ ಆಗ್ತಾರೆ. ಅಂದರೆ ಹಣಕಾಸಿನ ವಹಿವಾಟುಗಳು ಸುಗಮವಾಗಿ ನಡೆಯುವಂಥ ಸೂಚನೆಗಳಿದೆ. ಮತ್ತು ವಾರ್ಷಿಕವಾಗಿ ವಿದ್ಯಾರ್ಹತೆಯನ್ನು ಹೊಂದಿದಂಥ ವ್ಯಕ್ತಿಗಳು, ಅಂದರೆ ನೋಡಿ ಮಾರ್ಚಿನ ನಂತರದಲ್ಲಿ ಮತ್ತು ಅವರು ಹೈಯರ್ ಎಜುಕೇಷನ್ ಮಾಡುವಂಥವರಿದ್ದರೆ ಖಂಡಿತವಾಗಿ ಗುರುವಿನ ಬಲ ಅವರಿಗೆ ಕಡಿಮೆ ಇರುತ್ತೆ.
ಯಾಕೆಂದರೆ ಈ ಷಷ್ಠ ಭಾವದಲ್ಲಿ ಗುರು ಇದ್ದಾಗಲೇ ಹೈಯರ್ ಎಜುಕೇಷನ್ ಅಂದರೆ ಉತ್ತಮವಾದ ಶಿಕ್ಷಣವನ್ನು ಪಡೆಯಬಹುದು. ಅಲ್ಲಿ ಹಯಗ್ರೀವನ ಒಂದು ಸಾಮರ್ಥ್ಯ ಇರುತ್ತೆ. ವಿಷ್ಣುವಿನ ಹಯಗ್ರೀವ ಅವತಾರವನ್ನು 6ನೇ ಭಾವದಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ತೋರಿಸಿಕೊಡುತ್ತೆ. ಶ್ರೀಮದ್ ಭಾಗವತದಲ್ಲಿ ಕೂಡ 6ನೇ ಮನೆಯನ್ನು ಅತಿ ಹೆಚ್ಚಿನ ಶಿಕ್ಷಣಕ್ಕಾಗಿ ಕಲಿಬೇಕು, ಶಿಕ್ಷಣ ಅನ್ನುವಂಥದ್ದನ್ನು ತೋರಿಸಿಕೊಡುತ್ತೆ. ಎರಡನೇದಾಗಿ ಅಲ್ಲಿ ಋಣ ಮತ್ತು ರಿಪು ಅಂದರೆ ಶತ್ರುತ್ವ ಅಂತ ಹೇಳ್ತೀವಿ, ಋಣ ಅಂದರೆ ಸಾಲಗಳು ಅಂತ ಹೇಳ್ತೀವಿ, ಆಮೇಲೆ ರಿಪು ಅಂದರೆ ವೈರತ್ವ, ಹಾಗೆ ರೋಗ ಅಂತ ಹೇಳ್ತೀವಿ. ರೋಗಗಳು ಅಂದರೆ ಕೆಲವರಿಗೆ ಹಣಕಾಸಿನಿಂದ ಬರ್ತಕ್ಕಂಥ ರೋಗಗಳು, ಕೆಲವರಿಗೆ ಶಾರೀರಿಕ ಪ್ರಾಕೃತಿಕ ರೋಗಗಳು, ಹಾಗೆ ಕೆಲವರಿಗೆ ವಂಶ ಪಾರಂಪರಿಕ ಅಂತಕ್ಕಂಥದ್ದು ಬರುತ್ತೆ. ಇಂಥ ರೋಗಗಳನ್ನು ಈ ಮೇ ತಿಂಗಳವರೆಗೂ ಅಷ್ಟೇ ಅನುಭವಿಸ್ತಾರೆ, ಅದರ ನಂತರದಲ್ಲಿ ಪರಿವರ್ತನೆ ಆಗುತ್ತೆ. ಮುಖ್ಯವಾಗಿ ಇವರಿಗೆ ಆಹಾರದಿಂದ ರೋಗಗಳು ಉತ್ಪನ್ನ ಆಗುತ್ತೆ, ಆಹಾರದಲ್ಲಿ ವ್ಯತ್ಯಾಸಗಳು ಆದಾಗ ಆಗುತ್ತೆ, ಫುಡ್ ಪಾಯ್ಸನ್ ಕೂಡ ಆಗುವಂಥದ್ದಿರುತ್ತೆ. ಇದು ಮೇ ತಿಂಗಳು ಕಳೆದ ನಂತರ ಪರಿವರ್ತನೆ ಆಗುತ್ತೆ. ಮತ್ತು ಈ ಹಣಕಾಸಿನ ವ್ಯವಹಾರ ಮಾಡುವಂಥವ್ರಿಗಂತೂ ಇವತ್ತಿನವರೆಗೂ ಲಾಸಲ್ಲೇ ಕಂಡರೂ ಕೂಡ ಖಂಡಿತ ಮುಂದಿನ ತಿಂಗಳು ಅಂದರೆ ಮೇ ತಿಂಗಳ ನಂತರ ವಿಶೇಷವಾದ ಬದಲಾವಣೆ ಇವರು ಕಂಡೇ ಕಾಣ್ತಾರೆ. ಸರ್ಕಾರಿ ನೌಕರಸ್ಥರಾಗಿದ್ದ ಪಕ್ಷದಲ್ಲಿ ಸರ್ಕಾರಿಯ ಒಂದು ಹುದ್ದೆಯನ್ನು ಮಾಡ್ತಕ್ಕಂಥವ್ರು ಯಾವುದೇ ಪೋಸ್ಟ್ನಲ್ಲಿ ಇದ್ದಂಥವ್ರಾಗಿದ್ದರು, ಅದರಲ್ಲೂ ಕೃಷಿಗೆ ಸಂಬಂಧಪಟ್ಟಂಥ ಕೆಲಸ ಅಂದರೆ ಆ ಒಂದು ಇಲಾಖೆಗಳಲ್ಲಿರುವಂಥವ್ರಿಗೆ ಉತ್ತಮವಾದಂಥ ಲಾಭ, ಮತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿದ್ದಂಥವ್ರಿಗೆ ಉತ್ತಮವಾದ ಲಾಭ, ಬಡ್ತಿ ಅಥವಾ ಅವರವರ ಅರ್ಹತೆಯ ಮೇರೆಗೆ ಉತ್ತಮವಾದಂಥ ಸ್ಥಾನಗಳು, ಮತ್ತು ವಿರೋಧಿಲೆಸ್ ಅಂದರೆ ಶತ್ರುಗಳ ವಿರೋಧವಾಗಿ ಇವರು ವಿಜೇತರಾಗಿ ಜೀವನ ಮಾಡ್ತಾರೆ ಅಂತ ಹೇಳ್ಬೋದು. ಅಂಥ ಯೋಗ ಪ್ರಾಪ್ತಿ ಆಗುತ್ತೆ. ಆದರೆ ಇವರಿಗೆ ಸ್ತ್ರೀಯರಿಂದ ಸ್ವಲ್ಪ ಸಂಕಟಗಳು ಬರುವಂಥ ಸೂಚನೆ. ಯಾಕೆಂದರೆ ಷಷ್ಠಾಧಿಪತಿ ಶುಕ್ರ ಇರ್ತಾನೆ. ಆ ಶುಕ್ರ ಸ್ವಲ್ಪ ಸ್ತ್ರೀಯರು ಇವರನ್ನು ಕಂಡರೆ ಯಾವುದೇ ರೀತಿಯಿಂದ ಅವರ ಸ್ವಾರ್ಥಕ್ಕಾಗಿ ಇವರನ್ನು ಬಳಸಬಹುದು, ಅಥವಾ ಯಾವುದೇ ರೀತಿಯಿಂದ ಇವರನ್ನು ಅವಮಾನಿತನಾಗಿ ಮಾಡಬೇಕು ಅಂತ ಪ್ರಯತ್ನ ಮಾಡೋದು. ಇದು ಜೀವಜಾತವಾಗಿ ಜನ್ಮಜಾತವಾಗಿ ಇರುತ್ತೆ. ಆದರೆ ಕೆಲವೊಂದು ಸಾರಿ ಶುಕ್ರನ ಪಾಸಿಟಿವ್ ನೆಗೆಟಿವ್ ಪ್ರಕ್ರಿಯೆಗಳು ಅಂತ ಹೇಳ್ತೀವಿ ಗೋಚಾರದಲ್ಲಿ. ಅಂಥ ಒಂದು ಸಂದರ್ಭದಲ್ಲಿ ಮಾತ್ರ ಶುಕ್ರನು ತುಂಬ ಇವರಿಗೆ ಸ್ವಲ್ಪ ಕೆಟ್ಟದಾಗಿ ನೋಡ್ಕೊಳ್ತಾನೆ, ಅಂದರೆ ಸ್ತ್ರೀಯರು ಇವರನ್ನು ಕೆಟ್ಟದಾಗಿ ನೋಡ್ಕೊಳ್ತಾರೆ ಅಂತಕ್ಕಂಥದ್ದು ಬರುತ್ತೆ. ಅದರಲ್ಲಿ ಕುಲಸ್ತ್ರೀಯರಾಗಿದ್ದರೆ ಹೆಂಡತಿ, ಅಂದರೆ ತಂಗಿ ಅಥವಾ ಇತ್ಯಾದಿಗಳು ಕುಲಸ್ತ್ರೀಯರಾಗಿದ್ದರೆ ಅವರಿಂದಲೂ ಕೂಡ ಇವರು ನೋವನ್ನು ಅಥವಾ ಅಪಮಾನವನ್ನು ಅನುಭವಿಸ್ತಾರೆ. ಇಂಥ ಒಂದು ಸ್ಥಿತಿ ಇದೆ. ಹಾಗಾಗಿ ಮುಂದಿನ ಭವಿಷ್ಯ ಈ ವರ್ಷದಲ್ಲಿ ಇವರಿಗೆ ಒಂದು 75% ಪರವಾಗಿಲ್ಲ, ಉತ್ತಮವಾದ ಜೀವನ ಅಂತ ಹೇಳ್ಬೋದು. ಅದು 25 ಭಾಗ ಏನಿರುತ್ತಲ್ಲ, ಸ್ವಲ್ಪ ಶತ್ರುಗಳಿಂದ, ರೋಗಗಳಿಂದ ಅಥವಾ ಸ್ತ್ರೀಯರಿಂದ ಬಾಧೆಗಳನ್ನು ಅನುಭವಿಸುವಂಥ ಯೋಗ ಇದೆ. ಮತ್ತು ದೂರದ ಪ್ರವಾಸದ ವಿಷಯದಲ್ಲಿ ಕೂಡ ಇವರು ಸಕ್ಸಸ್ಫುಲ್ ಆಗೇ ಆಗ್ತಾರೆ. ಆದಷ್ಟು ಮನೋವಾಂಛನೆಗಳನ್ನು ಎಷ್ಟು ನೀವು ಮೊಟಕಾಗಿ ಇಟ್ಕೊಳ್ತೀರೋ ಅಷ್ಟು ಉತ್ತಮ. ಮನಸ್ಸಿನನ್ನು ಹರಿಬಿಡುವಂಥದ್ದಾಗಲಿ, ಮನಸ್ಸನ್ನು ಭಾಳಷ್ಟು ನೀವು ಸಮರ್ಥನೆ, ಅದು ನಾನು ಹೇಳಿದ್ದೇ ಕೇಳ್ತೀನಿ ಅನ್ನೋ ಮಟ್ಟಿಗೆ ನೀವು ಹೋಗಿದ್ದಾಗಲಿ ಮಾಡಿದಾಗ ನಿಮ್ಮ ಮನಸ್ಸಿನ ದಾಸರು ನೀವು ಆದರೆ ಖಂಡಿತವಾಗಿ ನಿಮ್ಮ ಮೇಲೆ ಸೈಡ್ ಎಫೆಕ್ಟ್ ಅನ್ನೋದು ಅಷ್ಟೇ ಅಲ್ಲ, ನಿಮ್ಮ ಇವತ್ತಿನವರೆಗೂ ಏನು ಮಾಡಿದ್ದೀರಾ ಅದೆಲ್ಲದರದ ಫಲವನ್ನು ನೆಗೆಟಿವ್ ಆಗಿ ತೋರಿಸುವಂಥ ಯೋಗ ತುಂಬ ಇದೆ. ಅದಾದಮೇಲೆ ನೀವು ಈ ವರ್ಷದಲ್ಲಿ ಕೆಲವೊಂದು ಉಪಾಯಗಳನ್ನು ಮಾಡ್ಕೋಬೇಕಾಗತ್ತೆ. ಒಂದನೇ ಉಪಾಯವಾಗಿರ್ತಕ್ಕಂಥದ್ದು ಬಡ ಬ್ರಾಹ್ಮಣನಿಗೆ ಅಥವಾ ಬ್ರಾಹ್ಮಣ ದಂಪತಿಗಳಿಗೆ ವಸ್ತ್ರದಾನವನ್ನು ಮಾಡಬೇಕಾಗತ್ತೆ. ತಾವು ಗುರುವಾರ ದಿವಸ ಯಾವುದೋ ಆಗಲಿ, ಒಂದು ತಿಂಗಳಿಗೆ 1 ಸಾರನು, 3 ತಿಂಗಳಿಗೆ 1 ಸಾರನು, ಹೀಗೆ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಒಂದು ವರ್ಷದಲ್ಲಿ 3 ಅಥವಾ 4 ಸಾರಿ ಬ್ರಾಹ್ಮಣ ದಂಪತಿಗಳಿಗೆ ದಾನವನ್ನು ಕೊಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ದೋಷಗಳನ್ನು ಪರಿಹಾರ ಮಾಡ್ಕೋಬೋದು. ಎರಡನೇದಾಗಿ ನೀವು ಒಂದು ಸಮುದ್ರ ಸ್ನಾನವನ್ನು ಮಾಡುವಂಥ ಅವಕಾಶ ಸಿಕ್ಕರೆ ಖಂಡಿತ ನೀವು ಮಾಡಬೇಕು ಅಂತ ಹೇಳ್ಬೋದು. ಸಮುದ್ರ ಸ್ನಾನಕ್ಕೆ ಅದಕ್ಕೆಲ್ಲ ವಿಶೇಷವಾದ ಪದ್ಧತಿಗಳಿರುತ್ತೆ. ಸುಮ್ಮನೆ ಹೋಗಿ ಅಂದರೆ ಸಮುದ್ರದಲ್ಲಿ ಈಜಾಡ್ಕೊಂಡು ಬರೋದು ಅಂತಲ್ಲ, ಅದಕ್ಕೆ ನಿಯಮ ಪ್ರಕಾರ ವೈದಿಕ ವಿಜ್ಞಾನದ ಪ್ರಕಾರವಾಗಿರುತ್ತೆ. ಅಂಥ ಒಂದು ರೀತಿಯಲ್ಲಿ ನೀವು ಸಮುದ್ರ ಸ್ನಾನವನ್ನು ಮಾಡೋದರಿಂದ ಸಹ ನಿಮ್ಮ ಪೂರ್ವಜನ್ಮದ ಕರ್ಮಗಳನ್ನು ಸಹ ನಿವಾರಣೆಯಾಗಿ ನಿಮ್ಮ ಈ ಜನ್ಮದಲ್ಲಿ ಶಾಂತಿ, ಸುಖ, ನೆಮ್ಮದಿಯನ್ನು ಕೂಡ ಪಡೆಯಬಹುದು. ಹಾಗೆ ಈ ಮೂರನೇದಾಗಿ ನೀವು ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮವನ್ನು ಜಪಿಸುವುದರಿಂದ ಕೂಡ ನಿಮ್ಮಲ್ಲಿರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ನೀವು ತಡೆಗಟ್ಟಬಹುದು ಅಂತ ಹೇಳಬಹುದು. ಹೀಗಾಗಿ ಈ ವರ್ಷದ ಇಷ್ಟು ಉಪಾಯಗಳನ್ನು ಮಾಡಿಕೊಳ್ತಾ ಉತ್ತಮವಾಗಿ ಬದುಕಿ 75% ಏನು ನಿಮಗೆ ಉತ್ತಮವಾದಂಥ ಫಲ ಈ ಗುರು ಕೊಡ್ತಕ್ಕಂಥ ಯೋಗ ಮಾಡ್ತಾ ಇದ್ದಾನೋ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವರ್ಷ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.